ಸಿಂಹರಾಶಿ ಪ್ರವಾಸದ ವಿಚಾರವಾಗಿ ಸಂತೋಷ ಪಡ್ತೀರಿ. ಮುಂದೆ ಯಾವತ್ತೋ ಪ್ರಯಾಣವನ್ನು ಪ್ರವಾಸವನ್ನು ದೂರಿಗೆ ಹೋಗಬೇಕಾದಂಥದ್ದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಆನಂದವನ್ನು ಅನುಭವಿಸ್ತಕ್ಕಂಥದ್ದು ಅದು ಸಾಕಾರವಾಗಲಿ ಅಂತ ಹೇಳಿ ನಮ್ಮ ಆಶಯವೂ ಕೂಡ ನಿಮ್ಮ ಹಠ ನಿಮಗೆ ಸಮಸ್ಯೆ ಆಗುತ್ತೆ. ಇದು ನನಗೆ ಬೇಕೇ ಬೇಕು, ಇದನ್ನು ನಾನು ಹೀಗೇ ಮಾಡುವಂಥದ್ದು, ಯಾರ ಮಾತನ್ನೂ ನಾನು ಕೇಳೋದಿಲ್ಲ, ನಾನೇ ಅನ್ನುವಂತಹ ಅಹಂ ನಿಮ್ಮನ್ನು ತೊಂದರೆಗೆ ಸಮಸ್ಯೆಗೆ ಸಿಗಹಾಕಿಸ್ಬಿಡುತ್ತೆ. ಆದ್ದರಿಂದ ತುಂಬ ವಿವೇಚನೆ ಇರಲಿ. ಸರಿಯಾದಂತಹ ನಿರ್ಧಾರಗಳು ಆಗಬೇಕು ಅಂತಾದಾಗ ವಿವೇಚನಾ ಶಕ್ತಿ ತುಂಬ ಕೆಲಸ ಮಾಡಿದರೆ ಒಳ್ಳೆಯದು ಅಂತ ಅರ್ಥ. ನಿಮ್ಮ ಓದಿನ ಬಗ್ಗೆ ಹೆಚ್ಚು ಗಮನ ಇರಲಿ. ವಿದ್ಯಾರ್ಥಿಗಳಿಗೆ ಕಿವಿ ಮಾತಿದು. ಓದನ್ನು ಬಿಟ್ಟು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ನಾವು ಬುದ್ಧಿವಂತರಿದ್ದೀವಿ, ಎಲ್ಲವೂ ನನಗೆ ಗೊತ್ತು ಅಂತ ಹೇಳಿದರೆ ಆ ಬುದ್ಧಿವಂತಿಕೆಯನ್ನು ಓದಿನಲ್ಲಿ ತೋರಿಸ್ಬೇಕು. ಅದು ನಿಮ್ಮ ಆ ವಯಸ್ಸಿನ ಸಾರ್ಥಕತೆಯನ್ನು ಕಂಡುಕೊಳ್ಬೇಕಾದಂಥದ್ದಾಗತ್ತೆ. ಅದರ ಬಗ್ಗೆ ಗಮನ ಇರಲಿ ಎನ್ನುವಂಥದ್ದು. ಹಿರಿಯರ ಮಾತಿಗೆ ಬೆಲೆ ಇರಲಿ. ದೊಡ್ಡವರು ಏನೋ ಹೇಳ್ತಾರೆ ಅದನ್ನು ತಿರಸ್ಕಾರ ಮಾಡುವಂಥದ್ದಲ್ಲ. ನೀವು ಈ ಒಂದು ವಯಸ್ಸಿಗೆ ಈ ಒಂದು ಸ್ಥಾನಕ್ಕೆ ಬರಬೇಕಾದ್ರೆ ದೊಡ್ಡವರ ತ್ಯಾಗ ಅದರ ಹಿಂದೆ ಇದೆ ಅನ್ನುವಂಥದ್ದು ನಿಮಗೆ ಅರ್ಥ ಆಗಬೇಕು. ಅದು ಅರ್ಥ ಆಗುವ ಹೊತ್ತಿಗೆ ನೀವು ದೊಡ್ಡವರಾಗ್ಬಿಟ್ಟಿರ್ತೀರಿ, ನಿಮಗೆ ಅದರ ಅನುಭವ ಆಗ್ತಾ ಹೋಗಬಹುದು ಅನ್ನುವಂಥದ್ದು. ವ್ಯಾವಹಾರಿಕವಾಗಿ ಅನುಕೂಲವಾಗ್ತಕ್ಕಂತಹ ದಿವಸ ಇದು. ಸ್ನೇಹಿತರ ಭೇಟಿಗೆ ಪ್ರಯತ್ನವನ್ನು ಮಾಡ್ತೀರಿ, ಆದರೆ ವಿಫಲವಾಗತ್ತೆ, ಆಗೋದಿಲ್ಲ, ನಿರಾಸೆಯಾಗತ್ತೆ. ಏನು ಮಾಡೋದು, ಅನಿವಾರ್ಯ ಅಂತ ಹೇಳಿ ಸಮಾಧಾನವನ್ನು ಪಟ್ಟುಕೊಳ್ಬೇಕಾಗತ್ತೆ. ಲಲಿತಾ ಪರಮೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ ಹಣದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಾಧಾನ ಆಗತಕ್ಕಂತಹ ದಿವಸ. ದುಡ್ಡು ಕಾಸಿನ ವಿಚಾರ ಬಂತು ಅಂತಂದರೆ ಪರವಾಗಿಲ್ಲಪ್ಪ ಅಂತ ಹೇಳಿ ನಿಮ್ಮಷ್ಟಕ್ಕೆ ನೀವೇ ಸಮಾಧಾನವನ್ನು ಮಾಡಿಕೊಳ್ಳುವಂಥದ್ದಾಗತ್ತೆ. ಬಂಧುಗಳಿಂದ ಸಹಕಾರ ಸಿಕ್ಕುವಂತಹ ದಿವಸ. ನಿಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ಅಥವಾ ನಿಮ್ಮ ಅಗತ್ಯತೆಗಳಿಗೆ ನಿಮ್ಮ ಬಂಧುಗಳು ನಿಮ್ಮ ಹಿತೈಷಿಗಳು ನಿಮಗೆ ಸಹಾಯ ಸಹಕಾರವನ್ನು ಮಾಡ್ತಾರೆ, ನಿಮ್ಮ ಜೊತೆಗೆ ಅವರು ನಿಲ್ತಾರೆ ಎನ್ನುವಂಥದ್ದಾಗತ್ತೆ. ಮಕ್ಕಳು ನಿಮ್ಮ ಇಚ್ಛೆಯಂತೆ ನಡ್ಕೊಳ್ಳೋದಿಲ್ಲ, ನಿಮಗೆ ಬೇಸರವಾಗುತ್ತೆ. ನೀವು ಹೇಳಿದ್ದನ್ನು ಮಕ್ಕಳು ಕೇಳೋದಿಲ್ಲ. ನಿಮಗೂ ಮಕ್ಕಳಿಗೂ ಹೊಂದಾಣಿಕೆ ಆಗೋದೇ ಇಲ್ಲ. ನಿಮ್ಮ ವಿಚಾರಧಾರೆಗಳೇ ಬೇರೆ, ನಿಮ್ಮ ಆಲೋಚನೆಗಳೇ ಬೇರೆ, ಮಕ್ಕಳ ಆಲೋಚನೆಗಳೇ ಬೇರೆಯಾಗಿರುತ್ತೆ. ಹಾಗಾಗಿ ಪರಸ್ಪರವಾಗಿ ಅಲ್ಲಿ ಹೊಂದಾಣಿಕೆ ಅಂತಕ್ಕಂಥದ್ದು ಇರೋದಿಲ್ಲ. ಮಕ್ಕಳು ಧಾರಾಳವಾಗಿ ಯೋಚನೆ ಮಾಡ್ತಾರೆ. ನಿಮಗೆ ಸಂಕುಚಿತವಾದಂತಹ ಬುದ್ಧಿ ನಿಮ್ಮನ್ನು ಕಾಡುತ್ತೆ. ಇದಕ್ಕೆ ಕಾರಣ ಏನೇ ಇರಬಹುದು. ನೀವು ಕಷ್ಟಪಟ್ಟು ಗಳಿಕೆ ಮಾಡಿದ್ದಿರ್ಬೋದು, ಅಥವಾ ಈ ರೀತಿಯ ಸುಖವನ್ನು ಹಿಂದೆ ನೀವು ಅನುಭವಿಸ್ಕೊಂಡು ಬೆಳೆದದ್ದು ಇಲ್ಲ ಇರಬಹುದು. ಇದು ಯಾವುದೇ ಕಾರಣ ಇರಬಹುದು. ಆದರೆ ಮಕ್ಕಳಿಗೂ ನಿಮಗೂ ಹೊಂದಾಣಿಕೆ ಅಂತಕ್ಕಂಥದ್ದು ಆಗೋದೇ ಇಲ್ಲ ಅಂತ ಹೇಳಬೇಕು. ಕುಟುಂಬದಲ್ಲೂ ಕೂಡ ಹೊಂದಾಣಿಕೆಯ ಅವಶ್ಯಕತೆ ಇರುತ್ತೆ. ಅದೂ ಕೂಡ ನಿಮಗೆ ಮಾರಕವಾಗ್ತಕ್ಕಂಥದ್ದಾಗತ್ತೆ. ಯಾರ ಜೊತೆಯಲ್ಲೂ ಕೂಡ ಜಗಳ ಮಾಡಿಕೊಳ್ಬೇಡಿ. ಮಾತನ್ನು ಬಹಳ ಸರಳವಾಗಿ ಸುಲಭವಾಗಿ ಆಡಬೇಕಾದಂಥದ್ದಕ್ಕೆ ಇಲ್ಲದೇ ಇರತಕ್ಕಂತಹ ಉಪ್ಪು ಹುಳಿ ಖಾರಗಳನ್ನು ಹಚ್ಚಿ ಮಾತಾಡಿದಾಗ ಬೇರೆಯವರನ್ನ ಕೆರಳಿಸುತ್ತೆ. ಅದು ಬೇರೆಯವರು ಅದರಿಂದ ಪ್ರಚೋದಿತರಾಗಿ ನಿಮಗೆ ಹಿಂತಿರುಗಿ ಹೇಳ್ತಕ್ಕಂತಹ ವಾತಾವರಣವನ್ನು ನೀವೇ ಸೃಷ್ಟಿ ಮಾಡಿಕೊಳ್ತೀರಿ ಎನ್ನುವಂಥದ್ದು. ಚಿನ್ನಾಭರಣಗಳ ವಿಚಾರದಲ್ಲಿ ಜಾಗ್ರತೆಯನ್ನು ವಹಿಸಿ. ವ್ಯತ್ಯಾಸವಾಗುವಂಥದ್ದು, ಕಳವಾಗ್ತಕ್ಕಂಥದ್ದು, ಏನೋ ನಷ್ಟವಾಗ್ತಕ್ಕಂತಹ ಸೂಚನೆಗಳಿದೆ. ಹಾಗೇ ಬಿಡುತ್ತೆ ಅಂತಲ್ಲ, ನಿಮ್ಮ ಗಮನ ಅಥವಾ ನಿಮ್ಮ ಎಚ್ಚರಿಕೆ ತಪ್ಪಿತು ಅಂತಾದಾಗ ಇವೆಲ್ಲ ಸಂಭವಿಸಲಿಕ್ಕೆ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅಂತ ಅರ್ಥ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ತುಲಾರಾಶಿ ವೃತ್ತಿಯಲ್ಲಿ ಗಣನೀಯವಾದಂತಹ ಬದಲಾವಣೆಯಾಗತ್ತೆ. ಗಳಿಸಲಿಕ್ಕೆ ಉಳಿಸ್ಲಿಕ್ಕೆ ಒಂದು ಮಾರ್ಗವಾಗುತ್ತೆ. ಸಂತೋಷವನ್ನು ಹೊಂತೀರಿ. ಆದರೆ ಒಳ್ಳೆಯ ಕಾರ್ಯಕ್ಕೆ ಈ ಹಣವನ್ನು ಖರ್ಚು ಮಾಡಬೇಕು ಅಂತಕ್ಕಂತಹ ಉದಾತ್ತ ಮನೋಭಾವವೂ ಕೂಡ ನಿಮಗೆ ಜೊತೆಯಲ್ಲಿ ಬರ್ತಕ್ಕಂಥದ್ದು ಮುಖ್ಯವಾಗುತ್ತೆ. ವ್ಯವಹಾರದಲ್ಲಿ ತುಂಬ ಜಾಗೃತವಾಗಿರ್ತೀರಿ. ಅಂತಹ ವ್ಯವಹಾರವನ್ನು ನೀವು ವಿಶೇಷವಾಗಿ ಗಮನಿಸಿ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥದ್ದು ಮುಖ್ಯವಾಗುತ್ತೆ. ವಿವಾಹದ ಯೋಗ ಯಾರಿಗೆ ಇಲ್ಲಿಯವರೆಗೆ ದೊರಕಿಲ್ವೋ ಅಂಥವರಿಗೆ ಈ ದಿವಸ ಅದರ ಸೂಕ್ಷ್ಮತೆ ಸಿಕ್ಕುವಂಥದ್ದಿದೆ. ಹಿರಿಯರ ಕೆಲವು ದ್ರವ್ಯಗಳು ನಿಮಗೆ ಸಿಕ್ಕುವಂಥದ್ದು. ಅದು ಒಡವೆ, ವಸ್ತ್ರ ಅಥವಾ ಹಣ, ಪಿತ್ರಾರ್ಜಿತವಾದಂತಹ ಆಸ್ತಿ, ಯಾರಿಗೆ ಹಕ್ಕಿದೆಯೋ, ಯಾರು ಆಸ್ತಿಯನ್ನು ಮಾಡಿಟ್ಟಿದ್ದಾರೋ ಅವರ ಒಂದು ಅನುಕೂಲ ಲಾಭ
ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಲೇಖಕರಿಗೆ ಶುಭವಾದಂತಹ ದಿವಸ. ಯಾರು ಬರವಣಿಗೆಯನ್ನು ಹವ್ಯಾಸವಾಗಿಯೋ ವೃತ್ತಿಯಾಗಿಯೋ ಅವಲಂಬಿಸಿಕೊಂಡಿದ್ದೀರಿ ಅವರಿಗೆ ಅನುಕೂಲವಾಗ್ತಕ್ಕಂತಹ ದಿವಸ. ನಿರುದ್ಯೋಗಿಗಳಿಗೆ ಉದ್ಯೋಗಕ್ಕೆ ಅವಕಾಶಗಳು ಸಿಗ್ತಾ ಹೋಗುವಂಥದ್ದಿದೆ. ಶ್ರೀರಾಮನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ, ಆರೋಗ್ಯದಿಂದ ನಿಮಗೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ಆರೋಗ್ಯ ಸರಿಯಾಗಿರೋದಿಲ್ಲ, ಅನಾರೋಗ್ಯ ಪೀಡಿತರಾಗ್ತೀರಿ. ಅದು ಮನಸ್ಸಿನ ಮೇಲೆ, ನಿಮ್ಮ ಉದ್ಯೋಗ, ನಿಮ್ಮ ಕರ್ತವ್ಯದ ಮೇಲೆ ಪ್ರಭಾವವನ್ನು ಬೀರಿ ತೊಂದರೆಯನ್ನು ಮಾಡುತ್ತೆ ಎನ್ನುವಂತಹ ಅರ್ಥ. ಮಾನಸಿಕವಾಗಿ ಅಸ್ಥಿರತೆ ಇರುತ್ತೆ, ಮನಸ್ಸಿನಲ್ಲಿ ಸ್ಥಿರತೆ ಇಲ್ಲ. ಗಾಂಭೀರ್ಯವಾಗಿ ಯಾವುದೋ ಒಂದು ತೀರ್ಮಾನವನ್ನು ಮಾಡೋದಕ್ಕೆ ಮನಸ್ಸು ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಅಂತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಅಪಯಶಸ್ಸು. ವಿದ್ಯಾಕ್ಷೇತ್ರದಲ್ಲಿ ಸರಿಯಾದಂತಹ ರೀತಿಯಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಅವಕಾಶಗಳು ಆಗ್ತಾ ಇಲ್ಲ. ವಿವಾಹಕ್ಕೆ ಸಂಬಂಧಪಟ್ಟ ಹಾಗೆ ಏನೋ ಒಂದು ರೀತಿಯ ಮನಸ್ಸಿಗೆ ಆನಂದ ಆಗ್ತಕ್ಕಂಥದ್ದಿದೆ. ಧೈರ್ಯವಾಗಿ ಎಲ್ಲವನ್ನು ಎದುರಿಸಿದರೆ ಶುಭವನ್ನು ಕಾಣ್ತೀರಿ. ಯಾವುದಕ್ಕೂ ಕೂಡ ಹೆದರ್ಕೊಳ್ತಕ್ಕಂತಹ ಪ್ರಮೇಯ ಇಲ್ಲ. ಸತ್ಯವಾದ ವಿಚಾರ ಯಾವುದಿದೆ, ಪಾರದರ್ಶಕವಾದಂತಹ ವಿಚಾರ ಯಾವುದಿದೆ, ಪ್ರಾಮಾಣಿಕವಾದಂತಹ ಪ್ರಯತ್ನ ಯಾವುದಿದೆ, ಆ ಯಾವ ವಿಚಾರಗಳಿಗೂ ಹೆದರಬೇಕಾದಂತಹ ಪ್ರಮೇಯ ಇಲ್ಲ ಅಂತ ಅರ್ಥ. ಆತುರದ ಸ್ವಭಾವದಿಂದ ತೊಂದರೆಯನ್ನು ಮಾಡಿಕೊಳ್ಬೇಡಿ. ಯಾವುದ್ಯಾವುದೋ ಆತುರವಾದಂತಹ ನಿರ್ಧಾರಗಳನ್ನು ಮಾಡುವಂಥದ್ದು, ತತ್ಕ್ಷಣದಲ್ಲೇ ಯಾರಾದರೂ ಕೇಳಿದಾಗ ಅದಕ್ಕೆ ಉತ್ತರ ಹೇಳಿ ಒಪ್ಪಿಗೆಯನ್ನು ನೀಡ್ತಕ್ಕಂಥದ್ದು, ಇವುಗಳಿಂದ ತೊಂದರೆ ಆಗ್ಬೋದು. ಆಲೋಚನೆಯನ್ನು ಮಾಡಿ ನಿರ್ಧಾರವನ್ನು ಮಾಡಿ ಉತ್ತರವನ್ನು ಹೇಳಿ ಅಂತಕ್ಕಂತಹ ಕಿವಿ ಮಾತು. ಗೋ ಸೇವೆಯನ್ನು ವಿಶೇಷವಾಗಿ ಮಾಡಿ. ಗೋ ಸಾವಿತ್ರಿಯ ಅನುಗ್ರಹದಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರಲಿ. ಶುಭವಾಗಿ.